ತೋಳ ಮುದುರಿ ಶೆಟ್ ಹೊಡೆದ ಹೇಳೋರ ಹಂಗೆ ಅಂತಲ್ಲ ಬರ್ರಲ್ಲ ಬರಲಿಲ್ಲ ಅಂತ ಅಂಥ ಶಕ್ತಿ ಇತ್ತು ಅವ್ರಿಗೆ ಅಂದರೆ. ಆಮೇಲೆ ಇನ್ನೂ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ಯಾಕೆ ಸಂತೋಷ ಆಕೈತೆ ಅಂದ್ರೆ ಒಬ್ಬರಣೆ ಮೇಲೆ ಕುಂಕುಮ ಇಲ್ಲಲ್ಲ ಅದಕ್ಕೆ ಸಂತೋಷ ಆಕೈತೆ. ಒಬ್ಬರಣೆ ಮೇಲೆ ಅದು ಡೇಂಜರಸ್ ಅದು. ಆ ಕುಂಕುಮ ಐತಲ್ಲ, ಭೀಮ ಅವನು ದುರ್ಯೋಧನ ತಮ್ಮನ್ನ ಕೊಲೆ ಮಾಡಿ ಆ ಭಟ್ಟ ರಾಣ ದ್ರೌಪದಿಗೆ ಹಚ್ಚಿದ್ದಲ್ಲ, ಅದನ್ನ ಅನುಕರಣೆ ಮಾಡ್ತಾ ಇದಾರೆ. ನಿಮ್ಗೆ ಏನಾಗೈತೆ ಅನುಕರಣೆ? ಮತ್ತಿನ್ಯಾವ್ದು ಅನುಕರಣೆ ಇಲ್ಲ. ಬೆಳಗ್ಗೆ ನೀವೆಲ್ಲರೂ 3 ಗಂಟೆಗೆ 4 ಗಂಟೆಗೆ ಎದ್ದು ಲಿಂಗ ಪೂಜೆ ಮಾಡ್ಕೊಂಡ್ರೆ ಅದು ನಮಗೆ ಸಂತೋಷ ಆಯ್ತು. ಹಣೆ ಮೇಲೆ ಕುಂಕುಮಲ್ಲ ಅದು ಸಂತೋಷ ಆಯ್ತು. ಎಲ್ಲರೂ ಕುಂತ್ಕೊಂಡು ಏನ ವಚನಗಳನ್ನು ಚಿಂತನೆ ಮಾಡಿದಾರಲ್ಲ, ಚಿಂತನೆ ಮಾಡಿದಾರಲ್ಲ, ಅದು ತಂಡಾಗಿ ಹೊರಡಬೇಕು. ಶರಣರೆಲ್ಲ ತಂಡವಾಗಿ ಹೊರಡಬೇಕು ಅಂತ ಇತ್ತು. ಹಂಗೆ ತಂಡಾಗಿ ಇದಕ್ಕೆ ಎಲ್ಲರೂ ಬರ್ಬೇಕು ಅನ್ನೋದು ಏನಿಲ್ಲ ಇಲ್ಲರಿ. ಅವೆಲ್ಲ ಸುಳ್ಳು. ನಾನೀಗ 50 ವರ್ಷದಿಂದ ನೋಡ್ತಾನೆ. ಅವೆಲ್ಲ ಯಾರಿಗೆ ಇಚ್ಛೆ ಇದೆಯೋ, ಅಪೇಕ್ಷೆ ಇದೆಯೋ, ಏನು ಕಳಕಳ ಇದೆಯೋ, ಅವ್ರಿಗಿಂದ ಸಂಸ್ಕಾರ ಆಯ್ತು. ಸಂಸ್ಕಾರನೂ ಬೇಕು ಅಂತರ ಮಾತ್ರ ನಾಡಿ ಅಂತ ಬಂದಿದ್ದೀರಲ್ಲ ನೀವೆಲ್ಲರೂ ಏನ್ರಿ. ಭಾಳ ಆನಂದಕತೆ. ನಾವೆಲ್ಲ 12ನೇ ಶತಮಾನದಾಗ ಇದ್ದಾರೆ, ಅದಕ್ಕೆ ಸೇರ್ಕತ್ತೇವೆ ಏನ. ಅವು ಇಲ್ದವು ಬರೋಲ್ಲ ಬೇಡ, ನಮ್ಗೆ ಬೇಕಾಗಿಲ್ಲ. ಹೆಂಗೆ ಮಾತಾಡಿದವ್ರಿಗೆ ಕೈ ಜೋಡಿಸಿದ್ರೆ ಮೊನ್ನೆ ನಿಜಕ್ಕೂ ನಮ್ಮ ಡಾಕ್ಟರ್ SM ಜಾಮದಾರ್ ಅವರು ಎಷ್ಟು ಕೊಂಡಾಡಿಬಿಟ್ರು ಅವಾಗ. ಯಾವುದು ರಾಷ್ಟ್ರೀಯ ಬಸವ ದಳದವರು ಎಷ್ಟು ಸಂಘಟನೆ ಮಾಡಿದ್ರು. ಜಾಗತಿಕ ಲಿಂಗಾಯತಮಾನ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಊರುಗಳು ಏನೋ ಇದೊಂಥರ ಪ್ರವಾಹನ ನಡೆದು ಬಿಟ್ಟೈತೆ ಏನ್ರಿ. ಪ್ರವಾಹ ಇದು ನಿಲ್ಲದಲ್ಲ ಬಡಿ. ಜ್ಯೋತಿ ಹತ್ತಿದೆ ಏನೋ, ಅದು ಬೆಳಕು ಕೊಟ್ಟೆ ಕೊಡೋದು. ಬೆಳಕ ಎಲ್ಲ ಕಡೆಗೆ ಕೊಡ್ತದೆ. ಒಬ್ಬ ಶರಣ ಕೋಟಿ ಶರಣ ಅಂತಿರಲ್ಲ ಲಿಂಗಾಯತ. ಒಬ್ಬ ಲಿಂಗಾಯತನ ಎಲ್ಸಕ್ಕಾಗಲ್ಲ ಯಾವ ಮಠಾಧೀಶನಿಗೆ. ಅವ್ರಿಗೆ ಪ್ರಶ್ನೆ ಹಾಕಿದ್ರೆ ತಡಪಡಿಸಿ ಹೋಗ್ತಾರೆ. ಹಂಗೆ ತಪ್ಪಿಸ್ಕೊಂಡು ಸುಳ್ಳು ಹೇಳಿ ಒಟ್ಟು ರೊಕ್ಕ ಕಿತ್ಕೊಂಡ್ರೆ ಏನ ಮತ್ತೆ ಅಲ್ಲಿ ಒಂದು ದಿವಸ ಇರೋದಲ್ಲ ಓಡಕ್ಕಾರ ಏನ. ಈ ಕಳ್ಳರ ಬಂಡವಾಳ ಎಲ್ಲ ನಮಗೆ ಗೊತ್ತಾಗತ್ತೆ ಏನ. ಅದಕ್ಕೆ ಇದು ಒಂದು ನಮಗೆ ಆಶ್ಚರ್ಯ ಇದೆ ಏನ. ಈ ಪ್ರವಾಹ ಮಾತಾಜಿಯರು ಲಿಂಗಾಯತ ಸ್ವಾಮಿಗಳು ಬೆಳೆದದ್ದು ಅದು ಒಂಟಿ ಸಲಗ ಅಂತಂದ್ರು ನಮ್ಮ ಲಿಂಗಾಯತ ಸ್ವಾಮಿಗಳಿಗೆ. ಒಂಟಿ ಸಲಗ ಯಾವ್ದು ಬಂದ್ರೂ ಒಂಟಿ ಸಲಗ ಗೊತ್ತೈತಲ್ಲ. ಯಾವ್ದು ಬಂದ್ರೂ ಅವ್ರು ಇಡಾಗಲ್ಲ. ಹಂಗೆ ಲಿಂಗಾಯತ ಸ್ವಾಮಿಗಳಿಗೆ ಯಾರು ಇಡಾಕತ್ತಿಲ್ಲ. ಮಾತಾಜಿ ಇವರು ಪ್ರವಚನ ಕೇಳಿ ದುರ್ಗದಾಗ ಪರಿವರ್ತನೆ ಆದನ ಮಾತಾಜಿಯವರು ದನ. ಆಮೇಲೆ ಅವರು ಪರಿವರ್ತನೆಯಾಗಿ ಅವರು ಮನೆ ಬಿಟ್ಟು ಪಾಂಡಿಚೇರಿಗೆ ಹೋಗ್ಬೇಕು ಅಂತ ಬಂದಿದ್ರು ದಾವಣಗೆರೆಗೆ. ಇವ್ರು ಹೇಳಿರಲ್ಲ ಐತಿಹಾಸಿಕ ಸ್ಥಳ ಅಂತಂದ. ಇದು ಐತಿಹಾಸಿಕ ಸ್ಥಳನೇ ಇದು. ಲಿಂಗನಾಥ ಸ್ವಾಮಿಗಳು 9 ಎಕರೆ ತಗೊಂಡ್ರಲ್ಲಿ ವಿಶ್ವ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ. ಅದ್ರ ಕಟ್ಟಿ ಬ್ಯಾಡ್ ಬಿಡ್ರಿ ಅದು ಏನ. ಅವ್ರು ಬೆಳೀತಾರೆ, ನಮ್ಮದು ನಾಟಕ ನಡೆಯೋದಲ್ಲ ಅಂತಂದು ಈ ಮಠಾಧೀಶರು ಈ ಪುಂಡ್ರನ್ನ ಹಚ್ಚಿ ಗಲಾಟೆ ಮಾಡಿಸಿದ್ರು. ಅದಕ್ಕೆ ಘಟ ಇದ್ರೆ ಮಠ ಕಟ್ತಾವ ಬರ್ರಿ ಹೋಗೋಣ ಅಂತಂದು ಮಾತಾಡಿದಾರ. ಉತ್ತರ ಇಂಡಿಯಾಕ್ಕೆ ಹೋದ್ರು ಏನ್ರಿ. ನಮ್ಮದು ಘಟ
ನಿಮಗೆ ಗಂಗಾ ಮಾತಾಜಿಯವರು ಅವರಿಬ್ಬರು ಸತ್ವ ತಗೊಂಡು ಒಳ್ಳೆ ಸ್ಪೀಡ್ ಆಗಿಬಿಟ್ಟ ಭಾಳ ಸ್ಪೀಡ್ ಆಗಿದೆ. ಅವರು ಅದನ್ನು ಬೆಳೆಸ್ತಾರ ಅವರು. ಅದೇನು ಬಸವಣ್ಣ ಇಚ್ಛೆ ಅದು ಬಸವಣ್ಣ ಇಚ್ಛೆ ಅದು ಏನ್ರಿ. ನಾವು 63-64ರಲ್ಲಿ ನಾನು ಟೀಚರ್ ಇದ್ದೆ. ಶನಿವಾರ ಭಾನುವಾರ ಅವ್ರ ಜೊತೆಗೆ ಆಡ್ತಿದ್ವಿ ನಾವು ಎಲ್ಲ ಮತ್ತೆ ನಾವು ಸೇವೆ ಮಾಡ್ತಿದ್ವಿ. ಆವಾಗ ಈ ವಿರೋಧಿಗಳು ಭಾಳ ಇದ್ರು ಭಾಳ ಇದ್ರು. ಆದರೆ ಎದರ್ತಿದ್ದಲ್ಲ ಅವರು ಎದರ್ತಿದ್ದಲ್ಲ ಲಿಂಗನ ಸ್ವಾಮಿಲ್ಲ. ಎಲ್ಲ ಸನಾತನವಾದಿಗಳೆಲ್ಲ ಅವ್ರ ವಿರೋಧನ. ಸನಾತನವಾದಿಗಳವರಲ್ಲ ಪ್ರಶ್ನರೇ. ನಾನು ಹೇಳ್ದೆ ಅವ್ರಿಗೆ ಆಗಲ್ಲ ರಾಮಪುರ ಶುದ್ಧಿ ಅವರೆಲ್ಲ ಕಟ್ಟಾಗಿರೋ ನರಗಳು ಕಟ್ಟಾಗಿಲ್ಲ. ಅವ್ರು ಶುದ್ಧಿ ಆಗ್ತಿದ್ದಾರೆ ಬೇಕಾಗಿಲ್ಲ. ಅವರು ಅದು ಏನು ತಗೊಂಡು ಏನು ಮಾಡೋದು? ಸಾಹಿತ್ಯ ಇಲ್ಲ, ಸಿದ್ಧಾಂತ ಇಲ್ಲ, ಪರಂಪರೆ ಇಲ್ಲ, ಯಾವುದೂ ಇಲ್ಲ ಅಂದರೆ ಇಲ್ಲಿ ಅವ್ರಿಗೆ ಇದು ಬೆಳೆಯೋದು ಬೇಕಾಗಿಲ್ಲ. ಅವರಿಗೆ ರಾಷ್ಟ್ರೀಯ ಬಸವದಳ ಬೆಳೆಯೋದು ಬೇಕಾಗಿಲ್ಲ. ಇದು ಒಂದೇ ಒಂದು ಫೈಟ್ ಮಾಡೋದು, ಇದು ಒಂದೇ ಒಂದು. ಅದನ್ನೇ ಜಾಮದಾರ್ ಹೇಳಿದರು, ನಮಗೆ ನಿರೀಕ್ಷಣೆ ಇಲ್ಲದಲೇ ರಾಷ್ಟ್ರೀಯ ಬಸವದಳದವರು ಎಲ್ಲ ಕಡೆಗೂ ಸಂಘಟನೆ ಮಾಡಿ ಇದನ್ನ ಯಶಸ್ವಿ ಮಾಡಿದ್ರು ಅಂತ ಹೇಳಿದರು. ಮಾತಾಜಿಯರು ಸಹ ಒಳ್ಳೆಯ ಉತ್ಸಾಹದಿಂದ, ಯಾಕಂದರೆ ಉತ್ಸಾಹದಿಂದ ಯಾಕೆ ಬಂದರು ಅಂತಂದರೆ ಅವ್ರ ತತ್ವ ಬೆಳೆಸೋಕೆ ಎಲ್ಲರೂ ಬಂದ್ರಲ್ಲ, ಅದು ಉತ್ಸಾಹ ಬಂದ್ಬಿಡ್ತಂಗ. ಅವ್ರ ತತ್ವ ಬೆಳೆಸೋಕೆ ಎಲ್ಲರೂ ಬಂದ್ಬಿಟ್ರು ನೋಡ್ರಿ. ದೊಡ್ಡ ದೊಡ್ಡ ಲೀಡ್ರ್ ಎಲ್ಲರೂ ಬಂದು ಸರ್ಕಾರನೂ ಬಂದ್ಬಿಡ್ತಾರೆ. ಆ ಸರ್ಕಾರಕ್ಕೆ ಮೆಲ್ಲಕ್ಕೆ ಗೊತ್ತಾಗ್ತಾ ಇತ್ತು ಬಸವ ತತ್ವದ್ದೇ ನಿಜವಾದ ತತ್ವ ಅಂತಂದೆ. ಇಲ್ಲಿ ಶಿವಕುಮಾರ್ ಕೂತ್ಕೊಂಡಂತ ಅವರು, ನಮ್ಮ ಶಿವಕುಮಾರ್ ನನಗೊಂದು ಸರಿ ಬಂದು ಅವ್ರೆ, ಅಷ್ಟೆಲ್ಲ ಮಾತಾಡ್ತೀರಲ್ಲ ನೀವು ಪಂಚಬಿಡದಾರ ಚರ್ಚೆ ಮಾಡ್ತೀರೇನೋ ಅಂತ ಪ್ರಶ್ನೆ ಹಾಕ್ತಿದ್ರು. ಯಾವ ಪುರಕಪ್ಪ ಅಂದ ಕಷ್ಟ ನೋಡು ಅಂತ ನನಗೆ ಎದುರು ಸರ್. ಅವನು ವೀರಶೈವ ಮಹಾಸಭಾ ಅಧ್ಯಕ್ಷ ಇದ್ದ. ಕರೆಸ್ತಾನೆ ಇವತ್ತ ಕರ್ಸು, ನಾಳೆನಾರ ಕರ್ಸ ಆ ಬೆಟಾಲಿಯನ್ ಎಲ್ಲ ಕರ್ಸು. ನಾನೊಬ್ಬರ ಚರ್ಚೆ ಮಾಡ್ತಾನೆ, ಆಮೇಲೆ ಒಂದು 8 ದಿನ ಆಯ್ತು, 15 ದಿನ ಆಯ್ತು, ಬರಲೇ ಅಲ್ಲ. ನಾನೇ ಹುಡ್ಕೊಂಡು ಹೇಳಿದ್ರು ಮನೆ ಎಲ್ಲೈತೆ, ಎಲ್ಲಿದೆ ಏನಪ್ಪ ನನಗೆ ಕರ್ಕಂಡ ಬರಲಿಲ್ಲಲ್ಲ ಮನೆಯ. ನನಗೆ ಹಸುವಾಗೈತಿ, ನೆಟ್ಟಿ ಹಸುವಾಗೈತಿ ಅಂತ ಮಾತಾಡಕ್ಕೆ ಅಂತಂದ. ರೌಸ್ ಹೊಳೆ ಮಕ್ಕಳು ಒಬ್ಬನ ಬರೋದು, ಇದೇ ಮಾತಾಡ್ಬೇಕು, ಒಬ್ಬನ ಬರೋದ್ರಿ. ಹಾಂ, ನನ್ನ ಪತ್ರಿಕೆಯಲ್ಲಿ ಒಂದು ಲೇಖನ ಹಾಕಿದ್ದೆ. ಒಬ್ಬ ಸಂಸ್ಕೃತ ಪಂಡಿತ, ಹೈಸ್ಕೂಲ್ ಸಂಸ್ಕೃತ ಪಂಡಿತ ಏನೋ ನಾನು ಉತ್ತರ ಕೊಡ್ತಾನೆ, ನಾನು ಹೇಳ್ತೇನೆ ಅಂತಂದು ಅವನು ಪೇಪರ್ನಾಗ ಹಾಕಿದ್ದ. ಆಮೇಲೆ ನಾವು ಆಯ್ತು ಬಾ ಅಂತಂದೆ. ಆಮೇಲೆ ಅವರಿಗೆ ಜಚನೆ ಅಂತ ಇದ್ರು, ನಿಮ್ಗೆ ಗೊತ್ತೈತಲ್ಲ, ಜಚನೆ ಲೆಟರ್ ಬರೆದಿದ್ರು ಅವ್ರಿಗೆ. ನೀನು ಅವ್ರಿಗೆ ಆನ್ಸರ್ ಮಾಡೋ, ನಾನು ಉತ್ತರ ಕೊಡ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಬರೋದು ಎಲ್ಲ ಕನ್ಫ್ಯೂಷನ್ ಅನ್ನಿಸ್ತೇನೆ ಅವ್ರಿಗೆ. ಮಾಡಿದ್ರೆ ಇದು ದಾವಣಗೆರೆಗೆ ನಡೆದತ್ತೆ ಹೇಳ್ತಾನೆ ಆವಾಗಿದ್ದು. ಆಮೇಲೆ ಹೈಸ್ಕೂಲಾಗ ಅವರು ಹೈಸ್ಕೂಲ್ ಹೋಗಿದ್ರು, ನಾವು ಹೈಸ್ಕೂಲ್ ನಾವು ಹೋದ್ ಏನ್ರಿ ಬರಲೇ ಇಲ್ಲಲ್ಲ ಸರ್. ಎಲ್ಲರಿಗೂ ಲೆಟರ್ ಬರ್ತಾನೆ, ಲೆಟರ್ ನಾವು ಪಂಚಬಿಡದವ್ರಿಗೆ ಜಚನೆಗಳು ಎಲ್ಲರಿಗೂ ಬರ್ತಾನೆ, ಅವ್ರು ಬರ್ತಾರೆ. ಮತ್ತು ಇಲ್ಲೇ ಶಿವೇ ಮಂದಿರ ಐತಲ್ಲಿ, ಅಲ್ಲಿ ಭಾಳ ದೊಡ್ಡದಾಯ್ತು ಶಿವೇ ಮಂದಿರ, ಅಲ್ಲೇ ಕುಂತ್ಕೊಳ್ಳೋಣ. ಆಯ್ತಪ್ಪ ಆಯ್ತು. 1 ದಿನ ಆಯ್ತು, 2 ದಿನ ಆಯ್ತು, 1 ವಾರ ಆಯ್ತು, 15 ದಿನ ಆಯ್ತು. ನಾವು ದಿನ ಬೆನ್ನ ಹತ್ತಿದ್ದೆ ಸ್ಕೂಲ್. ನಾವು ಓದೋಕ್ಕೆ ತಪ್ಸ್ಕೊಂಡ್ರು ಬಿಡೋಣ, ಸಂಸ್ಕೃತ ನಾವು ಓದೋಕ್ಕೆ ತಪ್ಸ್ಕೊಂಡ್ರು.
ಅವನ ಬಿಡಲೇ ಇಲ್ಲ ಕೊನೆಗೂ ಏನ ಅವನು ಮನೆಯಲ್ಲೇ ಮನೆಗೆ ಬೆನ್ನತ್ತಿದ್ವಿ. ಏನಪ್ಪ ಕತ್ತಿ ಮತ್ತೆ ಮನೆಗೂ ತಪ್ಪಿಸ್ಕೊಳ ಹಂಗೆ ಹಿಂಗೆ ಮಾಡಿ ಒಂದು ತಿಂಗಳ ದಿನ ಬೆನ್ನತ್ತಿದ್ವಿ. ನಾನು ನಮ್ಮ ಸ್ನೇಹಿತರೊಬ್ಬರು ರೇಣಪ್ಪ ಅವರು ಮಾಸ್ಟರ್ ಅಂತ ಕೂತ್ಕೊಂಡ. ಆಮೇಲೆ ಒಂದು ದಿವಸ ಹೈಸ್ಕೂಲ್ಗೆ ಹೋದ್ವಿ. ಎಲ್ರಿ ಪಂಡಿತರ ಅಂದ್ವಿ. ರಾಜೀನಾಮೆ ಕೊಟ್ಟಿದ್ದು ನಾವು ನಿಮ್ಮ ಖಾತೆ ತಂದಿಲ್ಲಾರ್ದ ರಾಜೀನಾಮೆ ಕೊಟ್ಟಿದ್ದೆ ನಾನು. ಹಂಗೆ ಈ ಪಲಾಯನವಾದಿಗಳು ಭಾಳ ಅದಾರ, ಎದರಂಥ ಅವಶ್ಯಕತೆ ಇಲ್ಲ. ಏನ ಇಷ್ಟು ಸಂಘಟನೆ ಆಗಿದ್ದೀರಿ, ನನಗೆ ಭಾಳ ಸಂತೋಷ ಆಗ್ತ. ನಮ್ಮ ರಾಷ್ಟ್ರೀಯ ಬಸವ ಬಳಗ ನಮ್ಮದು ಬಸವ ಬಳಗ ಅಂತ ನಾವು ಇಟ್ಕೊಂಡಿದ್ದೇವೆ ಹೆಸರ. ಇಲ್ಲಿ ಬಸವ ಬಳಗ ವರ್ಷಕ್ಕೊಂದು ಸರಿ ರಾಜ್ಯ ಪ್ರೆಸಿಡೆಂಟ್ ಬಸವರಾಜ ಅವರು ದಾಸೋಹ ಮಾಡ್ತಾರೆ. ಎಲ್ಲ ಹುಡುಗರುಗಳಿಗೂ ತರಬೇತಿ ಕೊಡ್ತಾರೆ. ಇದು ನಮ್ಮ ಶರಣರು ಹೇಳ್ದಂಗೆ ದಾವಣಗೆರೆ ಸೆಂಟ್ರ್ ಪ್ಲೇಸೇ ಏನ್ರಿ. ಇಲ್ಲಿ ನಮ್ಮ ಸಿರಿಗೆರೆ ಸಂಸ್ಥೆಯವರು ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಪರಾಗಿ ಬಸವ ತತ್ವವನ್ನೇ ನಿಷ್ಠೆಯಿಂದ ವರ್ಕ್ ಮಾಡೋದು ರಾಷ್ಟ್ರೀಯ ಬಸವ ಬಳಗ. ಅವೆಲ್ಲ ಶಿಕ್ಷಣ ಸಂಸ್ಥೆಗಳು ಕೋಟಿಗಟ್ಟಲೆ ವ್ಯವಹಾರಗಳು ಅವೆಲ್ಲ ನಡೀತವೆ. ಅದು ಸುದ್ದಿ ಬೇಕಾಗಿದೆ ಸರ್. ಮಾತಾಜಿಯವರ ಬಗ್ಗೆ ಸಿರಿಗೆರೆ ಸಂಸ್ಥೆಯರು ಕ್ವಶನ್ ಮಾಡಿದರು. ಅದಕ್ಕೆ ಅವರೊಂದು ಪುಸ್ತಕ ಬರೆದರು, ಸತ್ಯ ಸಂತಾನ ಅಂತ. ನೀವು ಎಷ್ಟರ ಮಟ್ಟಿಗೆ ಏನು ಲಿಂಗಾಯತ ಧರ್ಮವನ್ನು ತಿಳ್ಕೊಂಡಿದ್ದೀರಿ ಅಂತ. ಅದಾದಮೇಲೆ ಆಯಾಮ ಸುದ್ದಿನೇ ಬರಲಿಲ್ಲ. ಆಮೇಲೆ ನಮ್ಮ ಇವರು ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾರ ಮಾತಾಜಾರಿ ಹೇಳಿದ್ರು, ನೀವು ದಾಸೋಹ ಮಾಡ್ತೀರಿ, ಸುಮ್ಮನೆ ದಾಸೋಹ ಮಾಡ್ರಿ, ಏನ ಈ ಗೊಂದಲಕ್ಕೆ ಬರಬೇಡ್ರಿ, ನಿಮಗೆ ಅಭ್ಯಾಸ ಕೊರತೆ ಐತೆ ಅಂದ್ಬಿಟ್ರು ಅವ್ರಿಗೆ. ಶಿವಕುಮಾರ ಸ್ವಾಮಿಗಳು ಪೇಪರ್ನಾಗೆಲ್ಲ ಬಂದು ನಿಮ್ಗೆ ಅಭ್ಯಾಸ ಕೊರತೆ ಐತಿ, ಇದಕ್ಕೆ ಬರಬೇಡ್ರಿ ಅಂತ. ಹಾಗೆ ಅವು ಜಗಜಟ್ಟಿಗಳು, ಆ ಜಗಜಟ್ಟಿಗಳ ಬೀಜಗಳ ಪರಂಪರೆನೇ ರಾಷ್ಟ್ರೀಯ ಬಸವ ಬಳಗ. ಅವೆಲ್ಲ ಮನಸ್ಸಿನಲ್ಲಿ ಅದಾವ. ನೀವು ಮುಂದುವರಿರಿ. ಏನ ನಾವು ಶಕ್ತಿರವರೆಗೂ ಮಾಡಿದ್ದೇವೆ ಏನ. ಮತ್ತು ಮನಸ್ಸಿದ್ರು ಸಹ ಬಾಡಿ ಪರ್ಮಿಟ್ ಮಾಡ್ಬೇಕಲ್ಲ. ಈಗ ನೋಡಿ ಎದ್ದು ನಿಂತ್ಕೊಂಡು ನನ್ನ ಕೈಲಿ ಮಾತಾಡ್ಬೇಕಲ್ಲ, ಬಾಡಿ ಪರ್ಮಿಟ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಾವು ನಿಮ್ಮ ಮಾನಸಿಕವಾಗಿ ಬೆಂಬಲಿಸ್ತೇವೆ ಅಂತ ಹೇಳ್ತಾ ಇವತ್ತು ನಮ್ಮ ಬಸವ ಬಳಗಕ್ಕೆ ಬಂದು ಏನು ನಮ್ಮ ಮಾತಾಜಿಯವರು ಇಲ್ಲಿ 81 ದಿವಸ ಪ್ರವಚನ ಮಾಡಿದ್ರು. ಮಾತಾಜ ಮಹಾದೇವ ತಾಯಿಯವರು. ಅದಕ್ಕೆ ಅವ್ರ ಪ್ರವಚನಕ್ಕೆ ಈ ಊರಾಗ ನಾವು ಅವ್ರ ಲೆಟ್ರ್ ಬರ್ದಿದ್ರು ನಮಗೆ, ಇಲ್ಲೆಲ್ಲ ರೆಡಿ ಮಾಡ್ರಿ ಅಂತಂದು. ಯಾರ್ಯಾರು ಮುಂದುವರಿಲ್ರಿ ಶ್ರೀಮಂತರು? ಯಾರ್ಯಾರು ಬರಲಿಲ್ಲ. ನಾನು ಗುರುಬಸಣ್ಣ ಅಂತ ಬಂದರೆ ಇಲ್ಲ, ಒಬ್ಬರು ನಿಲ್ಕಂಠಪ್ಪ ಅಂತ ಅವ್ರು ತೀರ್ಕೊಂಡ್ರು. ನಾವು ಮೂವರ ಜನ ಸಂಘಟನೆ ಮಾಡಿದ್ವಿ. ಹೈಸ್ಕೂಲ್ ಮೈದಾನಿಗೆ ಪ್ರವಚನ ಶುರುವಾಯಿತು. ಅವ್ರಿಗೆ ಸ್ವಾಗತ ಮಾಡಕ್ಕೆ ಬರ್ಬೇಕಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ರಹಿಮಾನ್ ಖಾನ್ ಅಂತಂದು, ಲಿಂಗಾಯತರು ಮತ್ತು ಶ್ರೀಮಂತರು ಅವರು ಇವರು ಯಾರು ಬರಲಿದ್ದಕ್ಕೆ ನಾವು ಅವನಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅಯ್ಯೋ ನೋಡಿ ಸರ್, ನನಗಿಂತ ಭಾಗ್ಯ ಸಿಕ್ಕತ್ತಲ್ಲ ಅಂತಂದು ಬಂದ. ಭಾಳ ಪವರ್ಫುಲ್ ಅಂತ ಅವನು. ಅವ ಕಮ್ಯುನಿಸ್ಟ್ರ ಇದಿತ್ತು. ಆಗ ಅವನು ಸ್ವಾಗತ ಮಾಡಿದೆ. ಶುರುವಾಯಿತು ದಿನದಿಂದ ದಿನಕ್ಕೆ ಹಂಗೆ ಏರಿಕೆ ಅಂತ ಹೋಗ್ತು. ಮಹಾನಗರ ಸಭೆಯೊಳಗೆ ಅವ್ರಿಗೆ ಲೈಟ್ ಹಾಕಿ ಕೊಡಂದ್ರೆ 3 ಜನ ಎಲ್ಲ ಬಂದು ಕುಂದಿರ್ತದ. ಲಕ್ಷಾಂತರ ಜನ ಮಾತಾಡೋರು ಲಕ್ಷಾಂತರ ಫುಲ್ ಹಾಕಿಬಿಟ್ರಂಗ ಮೈಕ್ ಗೀಕ್ ಅವಾಗೆಲ್ಲ
ಆನೆ ಹೋದ್ರೆ ಅದಕ್ಕೆಲ್ಲ ಹಿಂಗೆ ಬೆನ್ನತ್ತದ ಅಂತ ಹಂಗೆ ಎಲ್ಲ ಬರಕತ್ತಿ ಬಿಟ್ರು. 20 ದಿನ, 30 ದಿನ, 40 ದಿನ, 50 ದಿನ, 60 ದಿನ, 70 ದಿನ, 81 ದಿವಸ ಆಯ್ತು ಪ್ರವಚನ. ಅಲ್ಲಿಗಿನ್ನೂ ಜನ ಮಾಡ್ರಲ್ಲ, ಅವರೇನು ಯಾರು ರೊಕ್ಕ ಕೇಳಕ್ಕೆ ಹೋಗ್ತಿದ್ದಿಲ್ಲ. ಅವರ ಪುಸ್ತಕಗಳು ಮತ್ತು ದಾನಿಗಳು ಬಂದು ಕೊಡೋರು ಅದಕ್ಕೆ ಏನು ಹಿಂಗೆ 81 ದಿನ ಪ್ರವಚನ ಮಾಡಿ ನಾನು ಲಿಂಗಾನಂದ ಸ್ವಾಮಿ ಶಿಷ್ಯರು ಅಂತಂದು ಕೊನೆ ದಿವಸ ಹೇಳಿ ರಾತ್ರಿ 12 ಗಂಟೆಗೆ ಕಾಲನಾಗ ಬೆಂಗಳೂರಿಗೆ ಹೋದರು. ಲಿಂಗಾನಂದ ಸ್ವಾಮಿಗಳು 3 ಸರಿ ಪ್ರವಚನ ದಾವಣಗೆರೆಗೆ ಹೋಗಿ ಅಲ್ಲಿ ಧರ್ಮಛತ್ರ ಅಲ್ಲಿ ಮಾಡಿದರೆ ಪೊಲೀಸ್ನವರು ಸ್ವಾಮಿ ಯಾಕಾರ ಮಾಡ್ತಿದ್ದಾನಪ್ಪ ಅಂತಂದೇಳಿ ಬಸ್ಗಳೆಲ್ಲ ಹೊರಗೆ ಲಾರಿ ಬಸ್ಸು ಎಲ್ಲ ಬ್ಲ್ಯಾಕ್ ಆಗಿಬಿಡೋರು ಅಷ್ಟು ಚೆನ್ನಾಗಿ. ಹಂಗೆ ಇಲ್ಲಿ ಸುತ್ತದ ಬೀಜ ಸುತ್ತವಾಗಿದ್ದಾವ, ಅದನ್ನು ಬಡದೇ ಎಬ್ಬಿಸ್ಬೇಕಷ್ಟೆ. ಬಡದೇ ಎಬ್ಬಿಸ್ಬೇಕಂತಂದ್ರೆ ಈಗ ಪಂಪ್ ಸೆಟ್ಗೆ ನೀರು ಎತ್ತಬೇಕಾದ್ರೆ ಅದು ಸ್ಟಕ್ ಆಗಿರ್ತದೆ ನೋಡ್ರಿ, ಮ್ಯಾಲಿಂದ ನೀರು ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಬಿಟ್ಬಿಟ್ರೆ ಹಂಗೆ ರಾಷ್ಟ್ರೀಯ ಬಸವದರು ಇಲ್ಲಿ ಅಸೂಕ್ತವಾಗಿರೋ ಬೀಜಕ್ಕೂ ಸ್ವಲ್ಪ ಬೀಜ ನೀವೆಲ್ಲ ಬಿಟ್ಟರೆ ಮತ್ತೆ ಎದ್ದು ಬಿಡ್ತದೆ ದಾವಣಗೆರೆ. ಆ ಕೆಲಸ ನಾವು ಮಾಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲ ಈ ಕಾರ್ಯಕ್ರಮಗಳ ಇದು ಹೊಸದು ಕಾರ್ಯಕ್ರಮ ದಾವಣಗೆರೆ. ಯಾವ್ದಾರ ಮಾಡಿದ್ರೆ ಯಜ್ಞ ಯಾಗ ಈ ಯಜ್ಞ ಮಾಡ್ತಾರಲ್ಲ ನಾವು ಮಾಡಲಿ ಅವ್ರು ಭಾಳ ಚಲೋ. ಯಾಕಂತಂದ್ರೆ ನಮಗೆ ಬೇಕಾಗಲಿಲ್ಲ ವಸ್ತುನ ತುಳಿತಾರಲ್ಲ, ಅದಕ್ಕೆ ಆ ಕೆಂಡ ಮಾಡಬಾರ್ದಂತ ಜನ ತುಳಿತಾರೆ. ಅದು ಗೊತ್ತಲ್ಲ ಅಷ್ಟೇ, ಕೆಂಡ ತುಳಿದ್ರೆ ಬಾಡ ಅಂತ. ಕೆಂಡ ತುಳಿದ್ರೆ ಏನೋ ಯಜ್ಞಗಳು ಮಾಡಬಾರ್ದಲ್ಲಿ ನಾವು ದ್ರಾವಿಡರು ಅಂತಂದೇಳಿ ಜನ ತುಳಿಯೋದದ ಏನ ಈ ಏನೇನೋ ಆಚರಣೆಗಳು ಭಾಳ ಬಂದ್ಬಿಟ್ಟಿದಾವೆ ಏನ, ಅವೆಲ್ಲ ಹೋಗ್ಬೇಕ ಸಮಯ ಬೇಕಾಗತ್ತೆ ಏನ. ಇಲ್ಲಿ ಇದರಲ್ಲಿ ಪೂರ್ಣ ಸಂಗಮದಲ್ಲಿ ಪೂರ್ಣ ಸಂಗಮದಲ್ಲಿ ಕಾರ್ಯಕ್ರಮ ನಡಿಬೇಕಾದ್ರೆ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಕೆಲಸ ಮಾಡಿದ್ರು. ಏನ್ ಮಾಡಿದ್ರು ಗೊತ್ತಲ್ಲ ನಿಮ್ಗೆ ಯಾರಿಗೆ? ಈ ಚೇಳು ಹಾವು ಅವನ್ನೆಲ್ಲ ಪುಟ್ಟಿ ಒಳಗೆ ಇಲ್ಲಿ ಸಂಗ್ರಹಿಸಿದ್ರು. ಅಲ್ಲಿ ಜನಗಳು ಬಂದಿರ್ತಾರ, ಅಲ್ಲಿ ಬಿಟ್ಬಿಟ್ರೆ ಪೂರ್ಣ ಸಂಗಮ ಜಾತ್ರೆಗೆ ಹೋದ್ರೆ ಚೇಳು ಹಾವು ಕಡಿತ ಹೋಗಬಾರ್ದು ಅಂತ ಪ್ರಚಾರ ಆಗ್ಲಿ ಅಂತ ದೈವಶತ್ತು ಏನೋ ಅದು ಹತ್ತತ್ರ ಕೂಡಲ ಸಂಘಕ್ಕೆ ಹತ್ತತ್ರ ಹೋದಾಗ ಅದು ಕಾರ್ ಆಕ್ಸಿಡೆಂಟ್ ಆಗಿ ಅವೆಲ್ಲ ಅಲ್ಲೇ ಚೆಲ್ಲಪಿಟ್ಟಿ ಆಗಿ ಹೋಗ್ಬಿಟ್ಟು ಭಾಳ ನಮೂನೆ ಅವರು ಭಾಳ ನಮೂನೆ ಮಾಡ್ತಾರೆ. ಬಾರಮ್ಮ ನಾವು ಒಂದೊಂದು ಬಿಡ್ಕೊಂತ ಹೋದ್ರೆ ಭಾಳ